ಮಾಯಾ ಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕ ಮುಖ್ಯಮಂತ್ರಿ ರಾಮಚಂದ್ರು. ಇವತ್ತು ನಾನು ಒಂದು ರಾಕೆಟ್ ಸ್ಟವ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅಂದರೆ ಇವತ್ತು ನೀವು ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀರಾ, ವುಡ್ ಸ್ಟವ್, ರಾಕೆಟ್ ಸ್ಟವ್ ಈ ಬಗ್ಗೆ. ದೇಶದಲ್ಲಿ ಹಲವಾರು ಕಡೆ ಇದನ್ನು ತಯಾರು ಮಾಡ್ತಾಯಿದ್ದಾರೆ. ಮತ್ತು ನೀವು ರಾಕೆಟ್ ಸ್ಟವ್ ಒಂದು 3,000ದಿಂದ ಸಿಗುತ್ತೆ. ಮತ್ತು ನಿಮಗೆ ಒಳ್ಳೆ ವುಡ್ ಸ್ಟವ್ ಬೇಕಂದರೆ ಒಂದು 5,000 ರೂಪಾಯಿ ಆಗುತ್ತೆ. ನನ್ನ ಮನಸ್ಸಿಗೂ ಬಂತು, ಒಂದು ತೊಗೊಳ್ಬೇಕು ಅಂತ ನನ್ನ ಮನಸ್ಸಿಗೂ ಬಂತು. ಅಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಎಲ್ಲ ಯೋಚನೆಗಳನ್ನು ಮಾಡಿದೆ. ಯಾವ ವೆರೈಟಿಗಳು ಎಲ್ಲೆಲ್ಲಿ ಮಾಡ್ತಾರೆ ಏನು ಅಂತೆಲ್ಲ ಮಾಡಿದೆ. ಆನಂತರದಲ್ಲಿ ನನಗೆ ನಾನೇ ಮಾಡ್ಕೋಬೇಕು ಅಂತ ಆ ಥರ ಅನ್ನಿಸ್ತು. ಆಮೇಲೆ ಏನಂತಂದರೆ ನನ್ನ ಆಲ್ರೆಡಿ ಒಂದು ಸೆಟಪ್ ಇತ್ತು, ಒಂದು ಇದಿತ್ತು, ಇಡ್ಲಿ ಒಲೆ ಅಂತ ಹೇಳ್ತಾರೆ, ಅದಿತ್ತು. ಅದರಲ್ಲೇ ನಾನು ಇದನ್ನು ವುಡ್ ಸ್ಟವ್, ರಾಕೆಟ್ ಸ್ಟವ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನನಗೊಂದು ಗೊಂದಲಾಗಿದ್ದು ಫ್ಯಾನನ್ನು ಯಾವ್ದು ತೊಗೋಬೇಕು. ನಿಮಗೆ ರಾಕೆಟ್ ಸ್ಟವ್ಗಳಿಗೆ ಸಪ್ರೇಟ್ ಫ್ಯಾನ್ ಸಿಗುತ್ತೆ, ಅದು 1,000 ರೂಪಾಯಿಗೆ ಸಿಗುತ್ತೆ. ಮತ್ತು ಬೇರೆ ಏನು ತೊಗೋಬೇಕು ಅಂತ. ಆಮೇಲೆ ನಾನೊಂದು ಬಜಾಜ್ ಕಂಪ್ನಿದು ಒಂದು ಮಿನಿ ಪಿಗ್ಮಿ ಒಂದು ಫ್ಯಾನ್ ತೊಗೊಳ್ತೀನಿ. ಅದು ಕೂಡ ಸೇಮ್ ರೇಟೇ, 1,000 ರೂಪಾಯಿಲಾಗುತ್ತೆ. ಮತ್ತು ಬೇರೆ ಯಾವುದೇ ಖರ್ಚಿಲ್ಲ, ಅಷ್ಟೇ. ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಇಡ್ಲಿ ಒಲೆ, ಆಯಿತಾ. ಇದಾದಮೇಲೆ ಇದು ಒಂದು ಇಡ್ಲಿ ಒಲೆನೇ, ಇದು ಕಬ್ಬಿಣದ್ದು, ಇದು ಸಪ್ರೇಟ್ ಇದೆ. ಇದು ಬೇರೆ ಇತ್ತು. ನಾನು ಇದನ್ನು ತೆಗೆದು ಈ ಹಳೆ ಒಲೆ ಮೇಲೆ ಇದನ್ನು ಇಟ್ಟಿದ್ದೀನಿ, ಕಬ್ಬಿಣದ್ದು ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಕಟ್ಟಿಗೆ ಹಿಡೀಲಿ ಅಂತ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಗಾಳಿ ಹೋಗಲಿಕ್ಕೆ ಕೆಳಗಡೆ ಇದೆ, ಬೂದಿನೂ ಕೆಳಗಡೆ ಬರುತ್ತೆ. ಆಮೇಲೆ ನಿಮಗೆ ಇದು ಕಟ್ಟಿಗೆ ಎಲ್ಲ ಹಾಕಿದ್ಮೇಲೆ, ಬೆಂಕಿ ಹಾಕಿದ್ಮೇಲೆ ನಾನೇನು ಮಾಡ್ತೀನಿ, ಇಲ್ಲೊಂದು ಹಂಚಿನ ಚೂರು ಇದೆ, ಇದನ್ನು ನಾನು ಈ ಥರ ಇಲ್ಲಿ ಮುಚ್ತೀನಿ. ಅದು ಶಾಖ ಹೋಗದಿದ್ದಂಗೆ ಒಂದು ಮುಚ್ತೀನಿ. ಆಮೇಲೆ ಈ ಫ್ಯಾನ್ ಮಾತ್ರ ಇಲ್ಲಿ ಕೆಳಗಡೆ ಒಂದು ನೋಡಿ, ಇಲ್ಲಿ ಕಾಣ್ತದೆ, ಗ್ಯಾಪ್ ಕಾಣ್ತದಲ್ಲ, ಇಲ್ಲಿ ಫ್ಯಾನ್ ಇಡ್ತೀನಿ. ಯಾವುದು, ಆ ಬಜಾಜ್ ಫ್ಯಾನು. ಅದು ಬುರ್ರ್ ಅಂತ ಉರಿತದೆ. ಅದನ್ನ ನಿಮಗೆ ನಾನು ಅದನ್ನು ಮಾಡಿ ತೋರಿಸ್ತೇನೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು, ಇದು ಬಜಾಜ್ ಪಿಗ್ಮಿ ಫ್ಯಾನು. ನಾನು ಈಗ ಇದನ್ನು ನಮ್ಮದು ಏನು ವುಡ್ ಸ್ಟವ್ ಇದೆ ಅದರಲ್ಲಿ ಇಟ್ಬಿಟ್ಟು ಅದರ ಪ್ರಯೋಜನವನ್ನು ವಿವರಿಸ್ತೀನಿ. ವೀಕ್ಷಕರೇ, ಇಲ್ಲಿ ನೀವು ನೋಡ್ಬೋದು, ನಾನು ಫ್ಯಾನನ್ನು ಕೆಳಗಡೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಕಟ್ಟಿಗೆಗಳು ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಹಾಕಿದ್ದೀನಿ, ಆಯಿತಾ. ಅದೀಗ ಉರಿತಾ ಇದೆ ನೋಡಿ, ಬಗ 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 ಅಂತ. ಅದು ಎಷ್ಟು ಗಾಳಿ ಕಟ್ಟಿಗೆ ಇರ್ತದೆ, ಅದು ಫ್ಯಾನ್ ಹಾಕಿದಷ್ಟು ಹೊತ್ತು ಹೊಗೆ ಬರೋದಿಲ್ಲ. ಅದು ಫ್ಯಾನ್ ಕಡಿಮೆ ಅಂತ ನಂತರ ಮತ್ತೆ ಹೊಗೆ ಬರ್ತದೆ. ಇದು ಯಾರಿಗೆ ಅಂತಂದರೆ, ಇದು ಹಳ್ಳಿಯವರಿಗೆಲ್ಲ ಇದು ಉಪಯೋಗ ಆಗ್ತದೆ. ಅಂದರೆ ಊದೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಬೇಗ ಕಟ್ಟಿಗೆ ಎಲ್ಲ ಹುರಿದೋಗ್ತದೆ, ಹಾಗೆ ಬಿಸಿನೂ ಬೇಗ ಆಗ್ತದೆ. ನಿಮಗೆ ಒಂದು ಈಗ ನಾನೇನು ಇಟ್ಟಿದ್ದೇನೆ, ಈ ಪಾತ್ರೆ ಒಬ್ಬರಿಗೆ ಸ್ನಾನಕ್ಕೆ ಸಾಕಾಗುವಂಥದ್ದು. ಇದನ್ನು ಕಾಯಿಸಲಿಕ್ಕೆ ಒಂದು 20-25 ನಿಮಿಷ ಬೇಕಾಗ್ತದೆ. ಕಟ್ಟಿಗೆ ಜಾಸ್ತಿ ಬೇಡ, ಒಂದು ಅರ್ಧ kg ಕಟ್ಟಿಗೆ ಎಲ್ಲ ಸೇರಿ, ನಿಮ್ಮದು ಎಲೆ ಮತ್ತು ಇದು ಎಲ್ಲ ಸೇರಿ ಒಂದು ಅರ್ಧ kg ಕಟ್ಟಿಗೆ ಸಾಕಾಗ್ತದೆ. ಒಂದು 200 ಗ್ರಾಮು ಸಾಕಾಗ್ತದೆ. ಅರ್ಧ ಇದ್ದರೆ ತುಂಬ ಬಿಸಿ ಆಗ್ತದೆ. ಹೇಗೆ ಉರಿತಾ ಇದೆ ನೋಡಿ, ಆಯಿತಾ. ನಾವೇನು ಮಾಡಲಿಕ್ಕಿಲ್ಲ. ಅದು ಕಟ್ಟಿಗೆ ಖಾಲಿ ಆದಮೇಲೆ ಮತ್ತೆ ಹಾಕ್ತಾ ಇರಬೇಕಾಗ್ತದೆ. ಅದು ಬೇಗ ಒಂದು 10 ನಿಮಿಷಕ್ಕೆಲ್ಲ ಅದು ಹುರಿದೋಗ್ತದೆ. ಸೊ ಇದರ ಉಪಯೋಗ ಇದೆ. ಸೊ ನಾನು ಏನು ಹೇಳ್ತಾನೆ ಅಂದರೆ, ನೀವು ಹೊಸ ಒಂದು ಒಲೆ ಏನಾದರೂ ಪರ್ಚೇಸ್ ಮಾಡೋದಿದ್ದರೆ, ನೀವೇ ನಿಮಗೆ ಯಾವ ರೀತಿ ಬೇಕೋ ಆ ಸೆಟಪ್ ಮಾಡಿಕೊಂಡು ಅದಕ್ಕೆ ಒಂದು ಫ್ಯಾನ್ ತೊಗೊಂಡ್ರೆ, ಇದು ಪೋರ್ಟಬಲ್ ಫ್ಯಾನು. ಇದು ನಿಮಗೆ ಬೇರೆ ಎಲ್ಲದಕ್ಕೂ ಯೂಸ್ ಆಗ್ತದೆ, ಅಲ್ಲೇ ಇಡಬೇಕು ಅಂತಿಲ್ಲ. ಇದನ್ನು ಈಗ ಒಂದು 15 ನಿಮಿಷ ಇಟ್ಬಿಟ್ಟು ಮತ್ತೆ ತಗೊಂಡು ಹೋದ್ರೆ ಆಯಿತು, ಬೇರೆ ಇದಕ್ಕೆ ಉಪಯೋಗಿಸ್ಬೋದು. ಇದು ಚಾರ್ಜಬಲ್ಲು. ಒಂದು ಸಲ ನೀವು ಚಾರ್ಜ್ ಮಾಡೋದು 8 ಅವರ್ ಚಾರ್ಜ್ ಮಾಡಬೇಕು. ಅದು 4 ಗಂಟೆವರೆಗೆ ನಿಮಗೆ ಕೆಲಸ ಕೊಡ್ತದೆ. ಬಟ್ ನಾರ್ಮಲಿ ನಮ್ಗೆ ಅಷ್ಟು ಬೇಕಾಗಲ್ಲ, ಒಂದು 15 ನಿಮಿಷ ಬೇಕಾಗ್ತದೆ. ಸೊ ಯಾವಾಗಲಾದರೂ ಒಂದು 2-3 ದಿವಸಕ್ಕೊಂದು ಸಲ ನೀವು ಚಾರ್ಜ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಮಲ್ಟಿಪರ್ಪಸ್ ಫ್ಯಾನ್ ಇದು. ಸೊ ಇದು ಒಲೆಗೂ ಕೂಡ ಇದು ಉಪಯೋಗ ಆಗ್ತದೆ. ನಾನು ತೊಗೊಳ್ಳುವಾಗ ಫ್ಯಾನು, ಒಲೆಗೆ ಸಪ್ರೇಟ್ ಫ್ಯಾನ್ ಸಿಗ್ತದೆ ಈ ಥರ ವುಡ್ ಸ್ಟವ್ಗೆ, ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಇದು ನನಗೆ ಅನುಕೂಲ ಅನ್ನಿಸ್ತು. ಅದಕ್ಕಾಗಿ ತಮ್ಮೆಲ್ಲರ ಮಾಹಿತಿಗೆ ಇದನ್ನು ಹೇಳ್ತಾಯಿದ್ದೀನಿ. ನೋಡಿ, ಇದು ಪ್ರಯೋಜನ ಆಗ್ಬೋದು ನಿಮಗೆ. ಮತ್ತು ಸ್ವಲ್ಪ ಹೊಗೆಯೆಲ್ಲ ಇರ್ತದೆ, ಅದೆಲ್ಲ ಇರ್ತದೆ. ಮತ್ತು ಕಟ್ಟಿಗೆ ಕಡಿಮೆ ಸಾಕು ಒಂದು, ಮತ್ತು ನಿಮಗೆ ಉಪಯೋಗ ಆಗುತ್ತೆ ಇದು, ಆಯಿತಾ.
ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ.